ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ವೆಜ್ ಪಲಾವ್, ನಾನು ಬೆಳಗಿನ ತಿಂಡಿಗೆ ವೆಜ್ ಪಲಾವ್ ಮಾಡ್ಕೊತಾ ಇದ್ದೀನಿ. ಹೇಗೆಲ್ಲ ಮಾಡ್ತೀನೋ ನೋಡೋಣ ಬನ್ನಿ. ಒಂದು ಕುಕ್ಕರ್ಗೆ ಒಂದು 5-6 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಅರ್ಧ ಸ್ಪೂನ್ ಸಾಸಿವೆ ಮತ್ತು ಮಸಾಲೆ ಐಟಮ್ಸ್ ಅಂದರೆ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಅದೆಲ್ಲ ಫ್ರೈ ಮಾಡಿಕೊಂಡೆ. ಒಂದು ಜಾರಿಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನುಣ್ಣಗೆ ತೆರೆಯಾಗಿ ರುಬ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ಆ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಒಂದು 5 ನಿಮಿಷ ಬೇಯಿಸ್ಕೊಂಡು ಅಕ್ಕಿ 2 ಲೋಟ ನೆನೆ ಹಾಕಿದ್ದಕ್ಕೆ ಅದನ್ನು ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಎಲ್ಲ ನೋಡಿಕೊಂಡು ಕುಕ್ಕರ್ ಮುಚ್ಚಳ ಕೂಡ ನಾನು ಕ್ಲೋಸ್ ಮಾಡಿದೆ. ಒಂದು ವಿಸಿಲ್ ಬರೋವರೆಗೂ ಕೂಗಿಸ್ಕೊಂಡಿದ್ದು ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದಾದಮೇಲೆ ವೆಜ್ ಪಲಾವ್ ಕೂಡ ರೆಡಿ ಆಯಿತು. ನಮ್ಮ ಮನೆಯಲ್ಲಿ ಯಾವ ಥರ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ಗೆ ಯಾವ ಥರ ಮಾಡೋದು ಅಂತ ಇವತ್ತು ನಿಮಗೆ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ನೀವು ನೋಡ್ಬೋದು ಯಾವ ಥರ ರೈಸ್ ಇದೆ ಅಂತ. ತುಂಬ ಸೂಪರಾಗಿದೆ, ಸಖತ್ತಾಗಿದೆ. ಎಲ್ಲ ಕೆಲಸ ಮಾಡಿಕೊಂಡು ಕಿಚನಲ್ಲೆಲ್ಲ ಕೆಲಸ ಮುಗಿಸ್ಕೊಂಡೆ. ಹಾಗೆ ಮನೆ ಬಾಗಿಲು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇವತ್ತು ದೀಪೋತ್ಸವ ನಮ್ಮೂರಲ್ಲಿ, ಅದಕ್ಕೆ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ತಂಬಿಟ್ಟೆಲ್ಲ ರೆಡಿ ಹಾಗೆ ಸ್ವಲ್ಪ ಊಟ ತಿಂದ್ಕೊಂಡು ಅಷ್ಟೊತ್ತಿಗೆ ನಮ್ಮ ಮನೆಯವರು ಹೂವು ತಗೊಬಂದಿದ್ರು. ಬುಟ್ಟಿಗೆ ಸುತ್ತಬೇಕು ಅಂತ ಬುಟ್ಟಿ ರೆಡಿ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಇವತ್ತು ಸುಗಂಧರಾಜ, ರೋಸು, ಬಟನ್ಸು ಮತ್ತು ಚೆಂಡು ಹೂವು, ಮಲ್ಲಿಗೆ ಎಲ್ಲ ತಗೊಬರ್ಸಿದ್ದೆ. ನಾನು ದಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಹೂವೆಲ್ಲ ಸುತ್ಕೊತಾ ಇದ್ದೀನಿ. ವರ್ಷನೂ ಮಿಸ್ ಮಾಡೋದಿಲ್ಲ, ಬುಟ್ಟಿ ಸುತ್ತಾ ಇರ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ನಾವು ಯಾವ ಥರ ಬುಟ್ಟಿ ಸುತ್ತೀವಂತ ನೀವು ಈ ವಿಡಿಯೋದಲ್ಲಿ ನೋಡ್ಕೋಬೋದು. ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ತುಂಬ ಹೆಲ್ಪ್ ಮಾಡಿಕೊಟ್ರು. ನಾನೆಲ್ಲ ಸುತ್ತಿ ಒಂದು ಸೈಡ್ಗೆ ಇಟ್ಕೊಂಡೆ. ಹಾಗೆ ತ್ಯಾವ ಬಟ್ಟೆ ಮೇಲೆ ಕೂಡ ಇಟ್ಬಿಟ್ಟಿದ್ದೆ, ಯಾಕಂದರೆ ಕಲರ್ ಬರಲ್ಲ ಅಂತ ನಾನು ತ್ಯಾವ ಬಟ್ಟೆ ಮೇಲೆ ಇಟ್ಟಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ತುಂಬ ಹೆಲ್ಪ್ ಮಾಡಿ ಇವತ್ತು ಬುಟ್ಟಿಗೆಲ್ಲ ಜೋಡಿಸ್ಕೊಡ್ತಾಯಿದ್ರು. ನಮ್ಮಮ್ಮ ಎಲ್ಲ ಬಂದಿದ್ದರು, ನನಗೆ ತುಂಬಾ ಖುಷಿ ಆಯಿತು. ನಮ್ಮ ತಮ್ಮ, ನಮ್ಮ ಅಕ್ಕ ಎಲ್ಲ ಬಂದಿದ್ದರು. ಅಷ್ಟೊತ್ತಿಗೆ ಬುಟ್ಟಿ ಕೂಡ ರೆಡಿ ಆಯಿತು. ಹಾಗೆ ನಾನು ರೆಡಿಯಾಗಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದೆ. ಸ್ವಲ್ಪ ಲೇಟ್ ಆಗೋಯಿತು, 8:30 ಆಗೋಯಿತು ಈವ್ನಿಂಗು. ಹಾಗೆ ಎಲ್ರಿಗೂ ಕಾಪಿ ಮಾಡ್ಕೊಂಡು ನಾನು ಸ್ವಲ್ಪ ಕಾಪಿ ಮಾಡಿಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಬುಟ್ಟಿ ತಲೆ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್, ಸಿ ಯು.